ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗಾಗಲೇ ಬೆಳಗಾವಿ ಜಿಲ್ಲೆ ಇಲ್ಲಿಯ ಮುಖ್ಯ ನದಿಗಳಾದಂಥ ಕೃಷ್ಣ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಘಟಪ್ರಭಾ, ಜೊತೆಗೆ ಅವುಗಳ ಉಪನದಿಗಳು ಜಬರದಸ್ತಾಗಿ ತುಂಬ್ತಾ ಇದ್ದಾವೆ. ಮತ್ತೆ ಗಾಬರಿ ನದಿ ದಂಡೆಯಲ್ಲಿದ್ದಂಥವರು. ಕಳೆದ ವರ್ಷ ನಾವು ಇದನ್ನು ನಮ್ಮ ವಿಡಿಯೋಗಳ ಮೂಲಕ, ನಮ್ಮ ಸೀತಾರಾಮ್ ಮೂಲಕ, ನಮ್ಮ H16 ಮೂಲಕ ಸಾಕಷ್ಟು ಸಲ ಕೆಲವು ಮಾತುಗಳನ್ನು ಹೇಳಿದ್ವಿ. ಅದು ಮುಖ್ಯ ಶಾಶ್ವತ ಪರಿಹಾರ ಇವುಗಳಿಗೆ. ಯಾಕೆಂದರೆ ಇದು ನಿರಂತರ ಬರೋದನ್ನ ಹೊಳೆ, ಈ ಹೊಳೆಗಳು ಬರುವಂಥವು, ಮಳೆ ಆಗುವಂಥದ್ದು. ಈ ದಿಶೆಯಲ್ಲೇ ಇಲ್ಲಿವರೆಗೆ ಅಂತ ಕಾಳಜಿ ತೆಗೆದುಕೊಂಡಿದ್ದು ಕಂಡು ಬಂದಿಲ್ಲ ಅಂತ ಅನಿಸ್ತದೆ. ಮನೆಗೆ ಕಟ್ಟೋದಕ್ಕೆ ಹೊಳೆ ಬಂದು ಅನುಕೂಲಗಳು ಕೆಲವೊಂದಿಷ್ಟು ಆಗಿದಾವಿಲ್ಲ ಅಂತಲ್ಲ. ಇನ್ನು ಸ್ಥಳಾಂತರ ಇದಕ್ಕೊಂದು ಪರಿಹಾರ ಅನ್ನೋ ಮಾತನ್ನು ನಾವು ಇಲ್ಲಿನ ಗಮನಿಟ್ಟುಕೊಂಡು ಈ ದಿಶೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರು ಏನು ಹೆಜ್ಜೆ ಇಡ್ಬೋದು, ಆಲ್ರೆಡಿ ಕಾಳಜಿ ವಹಿಸ್ತಾ ಇದ್ದಾರೆ. ಅವರು ಹೆಚ್ಚು ಕಡಿಮೆ 550 ಒಂದು ಕಾಳಜಿ ಕೇಂದ್ರಗಳನ್ನು ತೆರೆಯುವಂಥದ್ದು, ನದಿ ದಂಡೆ ಜನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಲ್ಲ ಸರಿ, ಆದರೆ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದರೆ ಶಾಶ್ವತ ಪರಿಹಾರ. ಕೃಷ್ಣಾ ನದಿದಾಗಿರ್ಬೋದು, ಇಲ್ಲಿದಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಘಟಪ್ರಭಾ ನದಿ ಬಂತಪ್ಪ ಅಂತಂದರೆ ವಿಶೇಷವಾಗಿ ಗೋಕಾಕ್ ತಾಲೂಕು ಮತ್ತು ಮುಳ್ಳಿ ತಾಲೂಕದ ಘಟಪ್ರಭಾ ನದಿ ದಂಡೆ ಜನರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಗೋಕಾಕದಲ್ಲಿ ಲೋಕಲ್ ಸಹಿತ ಜನ ಪಾಪ ಆ ಜನ ತಮ್ಮ ಏರಿಯಾನ ಬಿಟ್ಟುಕೊಂಡು ತಮ್ಮ ಸಂಬಂಧಿಕರ ಮನೆಯೂ ಎಲ್ಲೂ ಹೋಗುವಂಥ ಪ್ರಸಂಗ ಪ್ರತಿ ವರ್ಷವೂ ಹೆಚ್ಚು ಕಡಿಮೆ ಆಗ್ತಾಯಿದೆ ಇತ್ತೀಚೆಗೆ. ಅದರಲ್ಲೂ ಕಳೆದ ಸಲ ಎಕ್ಸಾಮ್ ಸಮಯದಲ್ಲಿ ಬಂದುಬಿಟ್ಟಿದ್ದು ಪಾಪ SSLC ಮಕ್ಕಳು ಯಾವ ರೀತಿ ತೊಂದರೆ ತೊಗೊಂಡ್ರು, ಏನು ಮಾಡಿದರು, ಸಾಕಷ್ಟು ವರದಿಗಳು ಅವತ್ತು ಬಂದು ಎಲ್ಲ ಹೀಗಿದಾವೆ. ಈಗ ಮತ್ತೆ ಅದೇ ರೀತಿಯ ಹೊಸ ಸಮಸ್ಯೆಗಳು ಶುರುವಾಗ್ತಾ ಇದ್ದಾವೆ. ಚಿಕ್ಕೋಡಿ ಭಾಗಕ್ಕಿರ್ಬೋದು, ಈ ಗೋಕಾಕ್ ಭಾಗಕ್ಕಿರ್ಬೋದು, ಅದ್ರ ಮುಂದೆ ಹೋದಂಗೆ ಬಾಗಲಕೋಟೆ ಭಾಗಕ್ಕಿರ್ಬೋದು, ಈ ನದಿಗಳ ಹಾವಳಿಯಿಂದಾಗಿ ನದಿ ದಂಡೆಯ ಊರುಗಳೇನಿದ್ದಾವೆ ಪೂರ್ತಿಯಾಗಿ ತೊಂದರೆ ಅನುಭವಿಸುವಂಥದ್ದು. ಅದು ಇಳಕಲಲ್ಲಿ ಅಂದರೆ ತಗ್ಗಿನಲ್ಲಿದ್ದಂಥ ಮನೆಗಳಿಗೆ ಇನ್ನೂ ತೊಂದರೆ ಆಗ್ತಾಯಿದ್ದಾವೆ ಅಲ್ಲಿ ಬದುಕಿಗಳಿಗೆ. ಅದಕ್ಕಾಗಿ ಉಸ್ತುವಾರಿ ಸಚಿವರಾದಂಥ ನಮ್ಮ ಸತೀಶ್ ಅವ್ರ ಮುಂದೆ ಇದೊಂದು ದೊಡ್ಡ ಬಿಗ್ ಚಾಲೆಂಜ್. ನಿಜವಾಗಿ ಅವರು ಇವತ್ತು ಬೆಳೆಯೋದನ್ನು ನೋಡಿದರೆ ಒಬ್ಬ ಸಾಮಾನ್ಯ ಕುಟುಂಬದ ಬಂದಂಥ ವ್ಯಕ್ತಿ. ಮತ್ತು ಇವತ್ತಿನ ರಾಜಕೀಯದಲ್ಲಂತೂ ಒಂದು ಮಾತು ಸತ್ಯನೂ ಅದು ಇಲ್ಲಂತಲ್ಲ, ಅದನ್ನೇ ಅಲ್ಲಗಳಿಗೆ ಯಾರೂ ಸಾಧ್ಯ ಇಲ್ಲ. ದುಡ್ಡಿದ್ದವ್ರು ಮಾತ್ರ, ಅದ್ರ ಜೊತೆ ಬುದ್ಧಿವಂತಿಕೆನೂ ಬೇಕು, ಧೈರ್ಯನೂ ಬೇಕು. ಬರೀ ದುಡ್ಡಿದ್ರೆ ಎಲ್ಲ ಆಗ್ತದೆ ಅಂತ ಅನ್ನೋದು ತಪ್ಪು, ಧೈರ್ಯ ಇದ್ರೂ ಎಲ್ಲ ಆಗ್ತದೆ ಅಂತ ಅನ್ನೋದು ತಪ್ಪು, ಪ್ರತಿಭೆ ಇದ್ರೆ ಏನೆಲ್ಲ ಆಗ್ತದೆ ಅನ್ನೋದು ತಪ್ಪು. ಅವೆಲ್ಲ ಕೂಡಿದಾಗ, ಒಗ್ಗೂಡಿದಾಗ ಒಂದೇನೋ ಸಾಧನೆ ಆಗ್ತದೆ. ಆ ದಿಶೆಯಲ್ಲೇ ಇವತ್ತು ಸತೀಶ್ ಅವರು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಇವತ್ತು. ಅಂಥವರು ಇವತ್ತು ಇದೊಂದು ಚಾಲೆಂಜ್ ಅವರಿಗೆ. ಈ ನದಿಯ ದಂಡೆಯ ಜನರಿಗೆ ಸ್ಥಳಾಂತರ ಮಾಡಿ ಅವರಿಗೆ ಬದುಕನ್ನು ಕಟ್ಟಿಕೊಡುವಂಥದ್ದು, ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ಅವ್ರ ಮುಂದದ ಇವತ್ತು. ಯಾಕಂದರೆ ನಿರಂತರ ನದಿ ಬಂದೇ ಬರೋದಿಲ್ಲ, ಇದು ಹಾಗೆ ಬರ್ತಾನೆ ಇರ್ತದೆ, ಪ್ರತಿ ವರ್ಷ ಬರೋದನ್ನು. ಮತ್ತು ಇತ್ತೀಚೆಗೆ ಏನೋ ನಾವು ನೋಡಿದ್ವಿ, ಒಮ್ಮೆ SM ಕೃಷ್ಣ ಅವರ ಕಾಲದಲ್ಲಿ ಒಂದಿಷ್ಟು ಬರ ಬಿದ್ದಿತ್ತು ನಮ್ಮಲ್ಲೇ. ಆಗಸ್ಟ್ ಏನೋ ಹೆಚ್ಚಿಗೆ ಪ್ರವಾಹಗಳು ಬರ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ನಿರಂತರವಾಗಿ ಪ್ರತಿ ವರ್ಷ ಬಿಟ್ಟು ಒಂದು ವರ್ಷ ಪ್ರವಾಹ ಬರ್ತದೆ. ಈ ಇಳಿಜಾರಿನಲ್ಲಿದ್ದಂಥ ಜನ ಪಾಪ ತೊಂದರೆ ಅನುಭವಿಸು, ಮನೆ ಬಿಟ್ಟು ಹೋಗೋದು, ಅವ್ರ ಪರಿಸ್ಥಿತಿ ಹೇಳಲಿಕ್ಕೆ ಬಾರದು. ಯಾಕಂದರೆ ಮನೆಯೊಳಗೆ ನೀರು ಬಂತಪ್ಪ ಅಂದ್ರೆ ಒಂದು 5-6 ಫುಟು 10 ಫುಟ್ ಬಂದು ಕೆಲವು ಮನೆಯೂ ಸಹಿತ ಮುಳುಗಿದಂಥವು ಸಾಕಷ್ಟು ಇದ್ದಾವೆ. ಅಲ್ಲಿದ್ದಂಥ ಬದುಕನ್ನು ಇಟ್ಕೊಂಡಿರ್ತಾರೆ, ಏನೋ ಚೆನ್ನಾಗಿರ್ತಾರೆ ಪಾಪ. ಮತ್ತೆ ಎಲ್ಲ ಬದುಕನ್ನು ತೊಗೊಂಡು ಅಲ್ಲಿ ಸಾಮಾನುಗಳು ತೊಗೊಂಡು ಮತ್ತೆ ಹೋಗೋದು, ಮತ್ತೆ ಬರೋದು, ಬಂದ್ಮೇಲೆ ಮತ್ತೆ ಅದು ರೀಬಿಲ್ಡಪ್ ಮಾಡೋದು, ಮತ್ತೆ ಅದು ನೆನದು ಯಾವಾಗ ಮನೆ ಬೀಳ್ತದೋ ಅನ್ನೋ ಭಯ ನಿರಂತರ ಪ್ರತಿ ವರ್ಷ ಇರುವಂಥದ್ದನ್ನೇ ಇದು. ಹೀಗಾಗಿ ಅಲ್ಲಿ ಜನ ಎಲ್ಲ ಇವತ್ತು ಬೇಸತ್ತಿದ್ದಾರೆ. ನಿಜವಾಗಿ ಅವರೆಲ್ಲ ತಮ್ಮ ಸಂಕಟವನ್ನು ತೊಡ್ಕೊಳ್ತಾ ಇದ್ದಾರೆ. ಇಲ್ಲಪ್ಪ, ಇದು ನಮಗೆ ಇಲ್ಲದ ಏನಾದರೂ ಶಾಶ್ವತವಾಗಿ ಒಂದು ಪರಿಹಾರ ಕೊಡಲಿ ನಮಗಂತೇಳಿ. ಇದು ನಮ್ಮ ಸತೀಶ್ ಅವ್ರ ಮುಂದೆ ತರುವಂಥ ಕಾಳಜಿ ಒಂದು ಏನಪ್ಪ ಸವಾಲು. ಯಾಕೆಂದರೆ ಅವರು ಸಹ ಸಾಕಷ್ಟು ಇತ್ತೀಚೆಗೆ ತಮ್ಮ ವ್ಯಕ್ತಿತ್ವವನ್ನು, ನಾಯಕತ್ವವನ್ನು ತೋರಿಸ್ಕೊಳ್ತಾ ಇದ್ದಾರೆ. ರೈತರ ಪರವಾಗಿ, ಇನ್ನುಳಿದ ಪರವಾಗಿ ನಾವು ದುಡಿತಾ ಇದ್ದೀವಪ್ಪ ಅಂತೇಳಿ ಅದಷ್ಟು ಕೆಲಸನೂ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ಇದು ಏನು ಅಂದರೆ ಅಪ್ಹಿಲ್ ಟಾಸ್ಕ್ ಇದು ಭಾಳ ಎತ್ತರದ ಕೆಲಸ ಅದು. ಇದು ಆಗಲೇಬೇಕಂತ ಕೆಲಸ ಅದು. ಇದನ್ನು ಮಾಡಿದ್ರಂತೂ ಆ ಭಾಗದ ಜನರಿಗೆಲ್ಲರಿಗೂ ಇವರು ಏನಪ್ಪ ಅಂದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ಎಲ್ಲರೂ ಮಾತಿಲ್ಲ. ಇದು ಮಾಡಲೇಬೇಕಂತದ್ದು ಸಹಿತ ಅಷ್ಟೇ ಸತ್ಯದ. ಇದು ಇಲ್ಲೇ ಇರ್ಬೋದು, ಚಿಕ್ಕೋಡಿ ಭಾಗದಲ್ಲಿ ಇರ್ಬೋದು, ಅಲ್ಲಿ ಕೃಷ್ಣಾ ನದಿನ ಸಾಕಷ್ಟು ಫೋರ್ಸ್ ಆಗಿ ಬಿಡ್ತಾ ಇರೋದು. ಇದಕ್ಕಿಂತ ದೊಡ್ಡ ನದಿ ಅದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಆ ನದಿಗಂತೂ ಮೊಸಳೆ ಹಾವಳಿಗೆ ಬೇರೆ ಸಾಕಷ್ಟು. ಅದೇನು ಬಂದು ಇಳಿದು ಹೋಯ್ತಪ್ಪ ಅಂದ್ರೆ ಬೆಳೆಗಳು ಹಾಳಾಗ್ತಾವೆ, ಮನೆಗಳು ಹಾಳಾಗ್ತಾವೆ. ಕೆಲವು ಮನೆಯೊಳಗೆ ಮೊಸಳೆಗಳೊಳಗೆ ಹೋಗ್ಕೊಂಡ್ಬಿಟ್ಟಿರ್ತಾವೆ.
ಅದನ್ನೆಲ್ಲ ನಾವು ದೃಶ್ಯಾವಳಿಗಳು ನೋಡಿದಾಗಂತೂ ಇನ್ನೂ ಗಾಬರಿ ಆಗ್ತದೆ. ಇದು ಹೆಂಗಪ್ಪ ಇವ್ರಿಗೆ, ಏನು ಪರಿಹಾರ ಇವರಿಗೆ ಅಂತ. ಯಾಕಂದರೆ ಇದಕ್ಕಿಂತ ಹೆಚ್ಚು ಹರಿವಾದ ಅದು ಕೃಷ್ಣಾ ನದಿ, ಹರಿವಾದ ಸಾಕಷ್ಟು ನದಿಯ ದಂಡೆಯ ಊರುಗಳೆಲ್ಲ ಒಳಗೆ ಹೋಗ್ತಾ ಇರ್ತದೆ ನೀರು. ಈಗ ಅಲ್ಲಿ ಜನ ನಿರಂತರ ಪ್ರತಿ ವರ್ಷವೂ ಅಲ್ಲಿ ಸಂಕಟ ಅನುಭವಿಸುವಂಥ ಪರಿಸ್ಥಿತಿ ಅದ. ಅಲ್ಲಿಯೂ ಸಹಿತ ಇವೆರಡಕ್ಕೂ ಇವತ್ತು ಉಸ್ತುವಾರಿ ಇದ್ದವರು ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಅವರ ಮುಂದೆ ಇದು ಭಾಳ ಮುಖ್ಯ ಅದ. ಇದನ್ನು ನೀವು ಸಾಲ್ವ್ ಮಾಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಂದು ದೊಡ್ಡ ಸಾಧನೆ ಮಾಡಿದಂಗೆ ಅದು. ಆ ದಿಶೆಯಲ್ಲಿ ಅವ್ರು ಏನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಏನು ಕೆಲಸ ತೊಗೊಳ್ತಾರೆ ಅನ್ನೋದು ಅಷ್ಟು ಮುಖ್ಯ ಅದ. ಆದ್ರೆ ಈ ವರ್ಷದ ಕಾಳಜಿಯಾಗಿ 550 ಕಾಳಜಿ ಕೇಂದ್ರ ತೆಗಿಬೇಕು, ಮತ್ತೇನೋ ಮಾಡಬೇಕು. 330 ಹಳ್ಳಿಗಳು ಬರ್ತಾವೆ. ಈ ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಈ ಎಲ್ಲ ಹಳ್ಳಿಗಳ ಬಗ್ಗೆನೂ ಕಾಳಜಿ ತೊಗೊಳ್ಬೇಕಾಗಿದೆ. ಯಾಕಂದ್ರೆ ಇವರ ಸಮಸ್ಯೆ ನಮ್ಮ ರಾಜಕೀಯಗೂ ಸವಾಲು ಹೌದು, ಅದೇ ಕಾಲಕ್ಕೆ ಒಬ್ಬ ನಾಯಕಿಗೂ ಸವಾಲಾಗಿ ನಿಂತಿದ್ದಾವೆ ಇವತ್ತು. ಯಾಕಂದ್ರೆ ಈ ಹಿಂದಿದ್ದಂಥ ಅನೇಕ ನಾಯಕರು ತಮಗೆ ಸಾಧ್ಯದ್ದೆಲ್ಲ ಮಾಡಿದ್ದಾರೆ. ಬಟ್ ಇವತ್ತು ಇವ್ರಿಗೆ ಶಾಶ್ವತ ಒಂದು ಪರಿಹಾರ ಕೊಡಬೇಕಾಗಿದೆ. ಮಳೆ ಬಂದು ಹಿಡಿದು ಹೋದ್ಮೇಲೆ ಕಾಳಜಿ ಕೇಂದ್ರ ತೊಗೊಳ್ಳೋದು, ಅವ್ರಿಗೆ ಆಹಾರ ಒದಗಿಸೋದು, ಮಾಡೋದು, ಇವೆಲ್ಲನೂ ಮಾಡ್ತಾರೆ ಇದ್ದಾರೆ, ಮಾಡಿದಿರಿ. ಇವತ್ತು ಅಲ್ಪ ಅಂತೇಳಿ ಅಥವಾ ಒಂದು ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರನ ಶಾಶ್ವತ ಪರಿಹಾರ ಅಲ್ಲ. ಈ ದಿಶೆಯಲ್ಲೇ ನಮ್ಮ ಈಗಿನ ಉಸ್ತುವಾರಿಗಳು ಜೊತೆಗೆ ಆಯಾ ಭಾಗದ ಅಲ್ಲಿ MLAಗಳು ಇದನ್ನೆಲ್ಲ ಒಂದು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಈ ದಿಶೆಯಲ್ಲಿ ಸರ್ಕಾರದ ಮೇಲೆ ಒತ್ತಡದಿಂದ ಇವರು ಶಾಶ್ವತ ಪರಿಹಾರ ಕೊಡುವಂಥದ್ದು. ಒಂದು ಮನೆಗಳು ಕಟ್ಟಿಕೊಡೋದಾಗಿರ್ಬೋದು, ಜಾಗ ಕೊಡೋದಾಗಿರ್ಬೋದು, ಎತ್ತರ ಸ್ಥಾನಕ್ಕೆ ಒಯ್ಯೋದಾಗಿರ್ಬೋದು, ಇವೆಲ್ಲನೂ ನಾವು ಮಾಡಿದಾಗ ಮಾತ್ರ ಇದು ಶಾಶ್ವತ ಪರಿಹಾರ ಆಗ್ತದೆ ಮತ್ತು ಜನಕ್ಕೆ ಒಂದು ನೆಮ್ಮದಿ ಆಗಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಇದು ಇದೇ ರೀತಿನೇ ರೀ, ಈ ವರ್ಷ ಬರ್ತದೆ ಅಷ್ಟೇನೋ ಒಂದಿಷ್ಟು ಅಲ್ಪ ಪರಿಹಾರಗಳು ಸಿಗ್ತಾವೆ, ಮತ್ತು ಮುಂದಿನ ವರ್ಷ ಇದೇ ಪರಿಸ್ಥಿತಿ ಈ ರಿಪೀಟೆಡ್ಲಿ ಇದಾಗೋದ್ರಿಂದಾಗಿ ಸಹಜವಾಗಿ ಏನಪ್ಪ ಅಂದ್ರೆ ಜನಕ್ಕೆ ಭಾಳಷ್ಟು ತೊಂದರೆ ಆಗ್ತಾ ಇದ್ದಾವಂತ. ಇದನ್ನು ಯಾಕಪ್ಪ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದ್ರೆ ಈಗ ಬರ್ತಾ ಇದೆ, ನದಿ ಏರ್ತಾ ಇದೆ, ಕ್ಷಣಕ್ಕೆ ಏರ್ತಾ ಇದೆ, ನದಿ ನೀರು ಹೆಚ್ಚಾಗ್ತದೆ, ಮಳೆ ಜೋರಾಗ್ತಾ ಇದೆ. ಇದು ಏನಪ್ಪ ಅಂತಂದ್ರೆ ಇವತ್ತು ಅಲ್ಲಿದ್ದಂಥ ಮನೆಗಳು ಜನ ಈ ತಮ್ಮ ಮನೆಗಳು ಬಿಡುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಮತ್ತು ನದಿಗಳ ದಂಡೆಯಲ್ಲಿದ್ದಂಥ ಹಳ್ಳಿಗಳು ಸಹಿತ ಇವತ್ತು ನಿಧಾನಕ್ಕೆ ಬಿಟ್ಟು ಸ್ಥಳಾಂತರ ಆಗ್ತಾ ಇದ್ದಾರೆ. ಅದಕ್ಕೆ ಮನವಿನೂ ಮಾಡ್ಕೊಂಡಿದ್ದಾರೆ ನಮ್ಮ ಸತೀಶ್ ಅವರು, ಎಲ್ಲ ನೀವು ಅಲ್ಲಿ ಬಿಟ್ಕೊಂಡು ಸ್ವಲ್ಪ ದೂರ ಸರಿರಪ್ಪ, ಹೋಗ್ರಿ, ನೀರು ಬರ್ತಾ ಇದೆ ಅಂತ. ಅದಕ್ಕೆ ಕಾಳಜಿ ಕೇಂದ್ರಗಳನ್ನು ಮಾಡ್ತಾಯಿದ್ದಾರೆ. ಇವೆಲ್ಲನೂ ಒಪ್ಪುವಂಥ ವಿಷಯ ಆದರೂ ಸಹಿತ ನಿರಂತರ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವ ಕೆಲಸವನ್ನು ಮಾಡಬೇಕಾಗ್ಯದ. ಅದಕ್ಕಾಗಿ ಈ ದಿಶೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿಯ ಸ್ಟೆಪ್ ತೊಗೊಳ್ತಾರೆ, ಏನು ಮಾಡ್ತಾರೆ, ಹೇಗೆ ಅನ್ನೋದು ಈಗೆಲ್ಲರೂ ಇದನ್ನು ನೋಡ್ತಾ ಇದ್ದಾರೆ. ಮತ್ತು ತೊಂದರೆಗೆ ಒಳಗಾದವರಂತೂ ಈಗ ಪಾಪ ಅವರು ಪರಿಸ್ಥಿತಿ ಹೇಳ್ತಿರೋದವರು, ಅವ್ರು ಯಾರಾದರೂ ಬಂದು ನಮ್ಮ ಉಳಿಸ್ರಪ್ಪ ಅನ್ನೋ ಪರಿಸ್ಥಿತಿ ಒಳಗದ. ಯಾಕಂದ್ರೆ ತುಂಬಿದ ಮನೆ ಇರ್ತದೆ, ಮನೆ ಅಂದರೆ ನಿಮಗೆಲ್ಲರೂ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡಿರುವಂಥ ಸಂಸಾರ ಅದನ್ನೆಲ್ಲ ಬಿಟ್ಟುಕೊಟ್ಟು ಒಂದು ಯಾವುದೋ ಸ್ಥಳಕ್ಕೆ ಹೋಗೋದು, ಅದು ನೀರು ಇಳಿದ ಮೇಲೆ ಮತ್ತದು ಮನೆಯೊಳಗೆ ನೀರು ಬಂದು ಇಳಿದ ಮೇಲೆ ಈಗ ನಿಮ್ಗೆ ಹೇಳಿದಾಗ ಅಲ್ಲಿ ಒಳಗೆ ಮತ್ತೆ ರೀಬಿಲ್ಡಪ್ ಮಾಡ್ಕೊಳ್ಳೋದು, ಮತ್ತೆ ಕಟ್ಕೊಳ್ಳೋದು, ಮತ್ತೇನೋ ಆಗ್ತದೆ ಎಲ್ಲ ನೋಡ್ಕೊಳ್ಳೋದು. ಮತ್ತು ಬೆಳೆ ಹಾನಿಗಿಣಿ ಆಗೇ ಆಗ್ತವೆ ಪ್ರತಿ ವರ್ಷ. ಬೆಳೆ ಏನಾಗಿದ್ದಕ್ಕೆ ನಾವು ಎಷ್ಟು ಕೊಡ್ತೀವಿ ಪರಿಹಾರ, ಅದು ಎದಕ್ಕೂ ಸಾಲಂಥ ಪರಿಹಾರಗಳು ನಮಗೆಲ್ಲ. ಮತ್ತು ಆ ಪರಿಹಾರ ತೊಗೊಳೋದಕ್ಕೆ ಮತ್ತೆ ಚಪ್ಪಲ್ ಹರ್ಕೊಂಡು ಅಡ್ಡಾಡಬೇಕಾಗುತ್ತೆ ತಹಶೀಲ್ದಾರ್ ಆಫೀಸ್ಗೆ, ಮತ್ತು ಅಲ್ಲೇ ಇಲ್ಲ ಎಲ್ಲ ಕಡೆನೂ. ಈ ಪರಿಸ್ಥಿತಿ ಇಲ್ಲದ. ಹೌದು ಬಿಡಪ್ಪ, ನೆಮ್ಮದಿಯಿಂದ ನಮ್ಗೆ ಕೊಟ್ಟರು ಪರಿಹಾರ ಕೊಟ್ಟರು ಅನ್ನೋಂಥದ್ದಿಲ್ಲ. ಒಂದಿಷ್ಟು ಪರಿಹಾರ ಕೊಡ್ತಾರೆ, ಅದು ತೊಗೊಳ್ಬೇಕಾದ್ರೂ ಒದ್ದಾಟ ಓಡಾಟ ರೈತರಿಗಾದರೂ ಸಹಿತ. ಮತ್ತು ಮನೆ ಕಟ್ಕೊಂಡವರು ನೀರು ಬಂದು ಹೋದವರು ಸ್ವಲ್ಪ ಏನೋ ಹೆಲ್ಪ್ ಮಾಡಿದಾಗ ಮಾಡ್ತಾರೆ, ಅದು ತಾತ್ಕಾಲಿಕ. ನಂತರ ಆ್ಯಸ್ ಯೂಸ್ವಲ್. ಇದು ಈ ದೇಶದ ಒಟ್ಟು ಪರಿಸ್ಥಿತಿ. ಇದು ಒಂದಾಗ ಗೋಕಾಕ ಅಥವಾ ಚಿಕ್ಕೋಡಿ ಅಥವಾ ಈ ಮುಂದಿನ ಬಾಗಲಕೋಟೆ ಈಜದಷ್ಟೇ ಅಲ್ಲ, ಇದು ಯಾವಾಗಲೂ ಭಾಳಷ್ಟು ಜನ ಇಲ್ಲಿ ನಮ್ಮಲ್ಲಿ ಇಷ್ಟ ಆಗ್ತದೆ. ಇನ್ನು ಉತ್ತರ ಭಾರತ ನದಿಗಳನ್ನ ನೋಡಿದ್ರಂತೆ ಮುಗಿದೋಗ್ಬಿಡ್ತದೆ, ನೆನಪಿಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಅದರಿಂದ ನಾವು ಭಾಳ ಬೆಟರ್ ಇದ್ದೀವಿ. ಬಟ್ ಆದ್ರೆ ಹಾಗಂತೇಳಿ ಈ ಸಮಸ್ಯೆಗಳನ್ನ ಅಲ್ಲಿಗಳಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲೇ ನಮ್ಮ ಸಚಿವರು ಕಾರ್ಯಪ್ರವೃತ್ತರಾಗ್ತಾರೆ, ಸರ್ಕಾರ ಮೇಲೆ ಒತ್ತಡ ತರ್ತಾರೆ. ಇವಾಗೊಂದಿಷ್ಟು ಎಲ್ಲ ಜಾಗಗಳನ್ನು ಹುಡುಕಿ ಅವ್ರಿಗೆ ಎತ್ತರ ಸ್ಥಾನಗಳ ಮನೆ ಕಟ್ಟಿಸುವಂಥ ವ್ಯವಸ್ಥೆಗೆ ಒಂದು ಹಿಂಬು ಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಅವ್ರ ಕೈಯಲ್ಲಿ ಅಧಿಕಾರದ ಪ್ರಯತ್ನ ಮಾಡಿದ್ರೆ ಸಾಧ್ಯದ. ಮತ್ತು ಒಬ್ಬ ನಾಯಕ ಜನಸೇವೆ ಮಾಡೋದಕ್ಕಾಗಿ ಬಂದಿರ್ತಾರೆ, ಆ ಕೆಲಸನ ಅವ್ರು ಮಾಡ್ತಾರೆ. ಅವ್ರಿಗೆ ಹೇಳಿಕೊಡುವಂತಹ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ ಅನ್ನೋದು ಸ್ಪಷ್ಟ ಆದರೂ ಸಹಿತ ನೆನಪಿಸ್ಬೇಕಾಗಿದ್ದು ನಮ್ಮ ಕೆಲಸ. ಯಾಕಂತಂದ್ರೆ ಪತ್ರಿಕೆಯ ಮೂಲ ಉದ್ದೇಶ ಅಥವಾ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಜನನಾಯಕರನ್ನು ಎಚ್ಚರಿಸೋದು, ಎಬ್ಬಿಸೋದು ಕೆಲಸ ಅವ್ರ ಕಡೆಯಿಂದ ಸಾಧ್ಯ ಮಾಡಿಸಲಿಕ್ಕೆ ಪ್ರಯತ್ನ ಮಾಡೋದು ಮಾಡ್ತಾರೆ. ಅವರು ಅನ್ನೋದು ವಿಶ್ವಾಸ ನಮಗೆ ಜನರು ನಂಬ್ತಾ ಇದ್ದಾರೆ. ಇವತ್ತಿಗೂ ಸಹಿತ ಅವ್ರಿಗೆ ಮತ ಹಾಕುವುದು ಇದರ ಅರ್ಥ ಏನಪ್ಪ ಅಂದ್ರೆ ನಂಬಿದ್ದಾರೆ ಅಂತ ಇದರ ಅರ್ಥ. ಆ ನಂಬಿದ ಜನರ ಬದುಕನ್ನು ಇವತ್ತು ರಿಬಿಲ್ಡಪ್ ಮತ್ತೊಮ್ಮೆ ಕಟ್ಟುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಸತೀಶ್ ಜಾರಕಿಹೊಳಿ ಅವರು ಈ ದಿಶೆಯಲ್ಲಿ ಇನ್ನಷ್ಟು ಕಾರ್ಯಪ್ರವೃತ್ತರಾಗಿ ಶಾಶ್ವತ ಪರಿಹಾರ ಇವರಿಗೆಲ್ಲ ಹುಡುಕಿಕೊಟ್ರೆ ನಿಶ್ಚಿತವಾಗಿಯೂ ಅವರು ಒಂದೇನಪ್ಪ ಅಂತ ತಮ್ಮ ಹೆಸರನ್ನು ತಮ್ಮದೇ ಆದ ಇತಿಹಾಸದಲ್ಲಿ ಬರೆದಿರ್ತಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು.